ಯೇಸು ಕ್ರಿಸ್ತನನ್ನು ನಾವು ಕೊಂಡಾಡಬೇಕು, ಘನಪಡಿಸಬೇಕು. ಆತನನ್ನು ನಾವು ಮಹಿಮೆ ಪಡಿಸುವ ಸಮಯ ಬಂದಿದೆ. ಯಾಕಂದರೆ ಆತನನ್ನು ಯಾವಾಗ ನಾವು ಮಹಿಮೆ ಪಡಿಸ್ತೀವೋ ಆತನ ಆತ್ಮನ ಅಭಿಷೇಕವು ನಮ್ಮ ಮೇಲೆ ಕಳುಹಿಸಲಿಕ್ಕೆ ಆತನು ಸಂಸಿದ್ಧನಾಗಿದ್ದಾನೆ, ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಅದಕ್ಕಾಗಿ ಎಲ್ಲರೂ ಸುಮ್ಮನೆ ಇರದೆ ಎಲ್ಲರೂ ಅಲ್ಲೆಲ್ಲೂಯಾ ಅಂತ ಹೇಳ್ತಾ ಇರಬೇಕು, ಸ್ತೋತ್ರ ಸ್ತೋತ್ರ ಅಂತ ಹೇಳ್ತಾ ಇರಬೇಕು. ಪ್ರತಿಯಾದ ದೇವರನ್ನು ಹೊಗಳ್ತಾ ಇರಬೇಕು, ಕೊಂಡಾಡ್ತಾ ಇರಬೇಕು. ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು, ಸ್ವಸ್ಥತ ಕಾರ್ಯಗಳನ್ನು ನಾವು ಕೊಂಡಾಡಬೇಕು. ಆತನು ನಮ್ಮನ್ನು ಕನಿಕರಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ, ಕರುಣಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ, ದಯ ತೋರಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ, ಕೃಪೆ ತೋರಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಇದು ಒಳ್ಳೆಯ ಸಮಯ. ಯಾರು ಸುಮ್ಮನೆ ಇರಬಾರದು, ಕೊಂಡಾಡಬೇಕು ದೇವರನ್ನ. ಆತನು ಮಾಡಿದ ಉಪಕಾರಗಳನ್ನು, ಆತನು ಮಾಡಿದ ಮಹಿಮೆಗಳನ್ನು, ಆತನು ಮಾಡಿದ ಎಲ್ಲ ಮೇಲುಗಳನ್ನು ನೆನೆಸ್ಕೊಳ್ಬೇಕು. ಆತನು ಮಾಡಿದ ಹೋಗಿದ್ರೆ ನಾವು ಬದುಕಿರಲಾರೆವು. ನಾವು ಆತನೇ ನಮ್ಮನ್ನು ಕಾಯುವಾತನು, ಕಾಪಾಡುವಾತನಾಗಿದ್ದಕ್ಕಾಗಿ ಸ್ತೋತ್ರ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನಾವೆಲ್ಲರೂ ಆತ್ಮ ಸ್ವರೂಪನಾದ ದೇವರನ್ನು ನಾವು ಕೊಂಡಾಡಬೇಕು, ಆತನನ್ನು ಮಹಿಮೆ ಪಡಿಸಬೇಕು. ತಮ್ಮ ಶಿಷ್ಯಂದರು ಮೇಲ್ಮನೆಯಲ್ಲಿ ಪ್ರಾರ್ಥಿಸುವಾಗ ಆಕಾಶದಿಂದ ಮಹಾ ಬೆಳಕಾಗಿ, ಮಹಾ ಶಬ್ದವಾಗಿ ಅವರ ಮೇಲೆ ಬಂದು ಆತ್ಮನ ಅಭಿಷೇಕ ಉಂಟಾಯಿತು. ಅಂಥವ ಅಭಿಷೇಕ ನಮಗೂ ಬೇಕಾಗಿದೆ. ಆ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು, ಸುಮ್ಮನೆ ಇರಬಾರ್ದು. ಎಲ್ಲರೂ ಸ್ತೋತ್ರ ಹೇಳಬೇಕು, ಹಲ್ಲೆಲೂಯಾ ಹೇಳಬೇಕು, ಸುಮ್ಮನೆ ಇರಬಾರ್ದು. ಎರಡು ಕೈಗಳನ್ನು ಮೇಲಕ್ಕೆತ್ತಬೇಕು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕೂಡ ಸುಮ್ಮನೆ ಇರಬಾರ್ದು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು.
ಇಸ್ರಾಯೇಲರ ಮುಂದೆ ನಿಂತು ಅವರಿಗಾಗಿ ಯುದ್ಧಗಳನ್ನು ಮಾಡಿ ಅವರಿಗೆ ಜಯವನ್ನು ತಂದುಕೊಟ್ಟ ದೇವರೇ, ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ಅಪ್ಪ. ದೇವ, ನೀನು ಆರಾಧನೆಗೆ ಯೋಗ್ಯನಾಗಿದೆಯಪ್ಪ. ಆರಾಧನೆಗೆ ನೀನು ಸಾಮರ್ಥ್ಯನಾಗಿದ್ದೀವಿ ಸ್ವಾಮಿ. ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಆರಾಧನೆಗೆ ಮಾಡಿಕೊಳ್ಳಲು ದೇವ ನೀನು ಸಹಾಯ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಆರಾಧನೆ ಮೂಲಕ ನಿಮ್ಮನ್ನು ನಾವು ಅಪ್ಪ ಸಂತೋಷಪಡಿಸುವುದಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ದೇವ ನಿಮ್ಮ ಸ್ತೋತ್ರ. ಆತ್ಮಸ್ವರೂಪನೇ ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಈ ಲೋಕದಲ್ಲಿ ನಿಮಗೆ ಯಾವುದೂ ಕೂಡ ಅಸಾಧ್ಯವುಗಳು ಇಲ್ಲ ಸ್ವಾಮಿ. ಎಲ್ಲವೂ ನಿಮಗೆ ಸಾಧ್ಯವಾಗಿದೆ ತಂದೆ. ಅಂತ ದೇವರು ನೀವು ಆಗಿದ್ದಕ್ಕಾಗಿ ಸ್ತೋತ್ರ. ಏಸಯ್ಯ ನಿಮ್ಮ ಸ್ತೋತ್ರ ಸ್ತೋತ್ರ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ಆರಾಧನೆಗೆ ಯೋಗ್ಯನಾಗಿರುವಂತ ದೇವರೇ ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಅಬ್ರಹಾಮನ ದೇವರೇ ನಿಮ್ಮ ಸ್ತೋತ್ರ. ಇಸಾಕನ ದೇವರೇ ನಿಮ್ಮ ಸ್ತೋತ್ರ. ಯಾಕೋಬ್ ದೇವರೇ ನಿಮ್ಮ ಸ್ತೋತ್ರ ಸಲ್ಲಿಸ್ತಾರೆಪ್ಪ. 3 ತಲೆಮಾರುಗಳಲ್ಲಿ ಸತತವಾಗಿ ಅವರಿಗೆ ವಾಗ್ದಾನಗಳನ್ನು ಕೊಟ್ಟು ಆಶೀರ್ವಾದಿಸಿಕೊಂಡು ಬಂದಂಥ ದೇವರೇ, ತಲೆಮಾರುಗಳಿಗಾಗಿ ಅಪ್ಪ ನೀನೇ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದೀವಪ್ಪ. ಸೇರಿ ಬಂದಿರೋ ಮಕ್ಕಳೆಲ್ಲರನ್ನು ಬಲವಾದ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ ತಂದೆ. ಪ್ರತಿಯೊಬ್ಬರನ್ನ ಸ್ವಾಮಿ ಮುಟ್ಟು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು, ಎಲ್ಲ ರೀತಿಯಲ್ಲಿ ಕಾಯ್ದು ಕಾಪಾಡಪ್ಪ. ಆತ್ಮೀಕವಾಗಿ ಎಲ್ಲರೂ ಬೆಳಲಿಕ್ಕೆ ಸಹಾಯ ಮಾಡು ತಂದೆ. ಎಲ್ಲರೂ ನಿನ್ನ ಬರೋಣಗಾಗಿ ಸಿದ್ಧರಾಗುವಂತೆ ಸಹಾಯ ಮಾಡಪ್ಪ. ನಿನ್ನ ಸ್ತೋತ್ರ ಸಲ್ಲಿಸು. ಪರಿಶುದ್ಧರಾಗಿ ಜೀವಿಸಲಿಕ್ಕೆ ದೇವ ನಿನ್ನ ಬಲಪಡಿಸಪ್ಪ. ನಿನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಈ ಆರಾಧನೆ ನಿಮ್ಮ ಬಲವಾದ ಕೈಗಳಿಗೆ ಒಪ್ಪಿಸಿಕೊಂಡು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ನಮ್ಮ ಪರಲೋಕದ ತಂದೆ. ಆಮೆನ್ ಆಮೆನ್ ಆಮೆನ್.